ಸೊ ಸ್ಟೂಡೆಂಟ್ಸ್ ನಮಗೆ ಒಂದು ಪ್ರಾಬ್ಲಮ್ ಅನ್ನು ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಅನ್ನು ಒಂದ್ಸತಿ ನೋಡ್ಕೊಂಡು ಬರೋಣ. ರೆಕಾರ್ಡ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಡ್ಯೂರಿಂಗ್ ದ ವೀಕ್ ಎಂಡಿಂಗ್ January 31st, 2017 ವಿತ್ ಅ ವೀಕ್ಲಿ ಇಂಟ್ರೆಸ್ಟ್ ₹500. ಸೊ ನಮಗೆ ₹500 ಅನ್ನು ಕೊಟ್ಟಿದ್ದಾರೆ. ಸೊ ನಾವು 1 ವೀಕ್ ನ ಟ್ರಾನ್ಸಾಕ್ಷನ್ ಅನ್ನು ನಾವು ಇಲ್ಲಿ ರೆಕಾರ್ಡ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. January 2017. ಸೊ ಜನವರಿ ವೀಕ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿ 24th January 24th. ಸ್ಟೇಷನರಿ ಕೊಟ್ಟಿದ್ದಾರೆ. ಸೊ ಸ್ಟೇಷನರಿ ಎಷ್ಟಿದೆ? ₹100 ಇದೆ. 25th ಗೆ ಏನಿದೆ? ಬಸ್ ಫೇರ್ ಇದೆ. ಸೊ ಅಂದ್ರೆ ಬಸ್ ಚಾರ್ಜಸ್. ಸೊ ₹12 ಇದೆ. ನೆಕ್ಸ್ಟ್ ಮಂತ್ 26th ಗೆ ಕಾರ್ಟೇಜ್ ಇದೆ ₹40. 27th ಗೆ ಟ್ಯಾಕ್ಸಿ ಫೇರ್ ಇದೆ ₹80. 28th ಗೆ ವೇಜಸ್ ಟು ಕ್ಯಾಶುವಲ್ ಲೇಬರ್ಸ್ ಇದೆ ₹90. 29th ಗೆ ಪೋಸ್ಟೇಜ್ ಕೊಟ್ಟಿದ್ದಾರೆ ₹80. ಸೊ ಈ ತರ ನಮಗೆ ಏನ್ ಮಾಡಿದ್ದಾರೆ? ಎಕ್ಸ್ಪೆನ್ಸಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ನಮಗೆ ಪೆಟ್ಟಿ ಕ್ಯಾಶ್ ಹಾಕಬೇಕಾಗುತ್ತೆ. ಸೊ ಪೆಟ್ಟಿ ಕ್ಯಾಶ್ ಅನ್ನ ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಪೆಟ್ಟಿ ಕ್ಯಾಶ್ ಪ್ರಾಬ್ಲಮ್ ಅಂತಂದ್ರೆ ಸೊ ಈ ತರ ಬರುತ್ತೆ ನಿಮ್ಗೆ. ಸೊ ಸ್ಮಾಲ್ ಎಕ್ಸ್ಪೆನ್ಸಸ್ ಇರ್ತವೆ, ಸಣ್ಣ ಪೆಟ್ಟಿ ಎಕ್ಸ್ಪೆನ್ಸಸ್ ಇರ್ತವೆ. ಸೊ ಅದನ್ನ ನಾವೇನ್ ಮಾಡ್ಬೇಕಾಗತ್ತೆ? ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ಹಾಕ್ಬೇಕಾಗುತ್ತೆ. ಸೊ ಸೊಲ್ಯೂಷನ್ಗೆ ಬರೋದನ್ನ ಮುಂಚೆ ನಾವು ಯಾವ್ಯಾವ ಕಾಲಮ್ಸ್ ಗಳನ್ನ, ಯಾವ್ಯಾವ ಅನಾಲಿಸಿಸ್ ಆಫ್ ಪೇಮೆಂಟ್ ಗಳನ್ನ ಹಾಕಬೇಕು ಅನ್ನೋದನ್ನ ನಾವಿಲ್ಲಿ ಮೊದಲಿಗೆ ಚೆಕ್ ಮಾಡ್ಬೇಕಾಗುತ್ತೆ. ಸೊ ಮೊದಲಿಗೆ ಸ್ಟೇಷನರಿ ಇದೆ. ಸೊ ಸ್ಟೇಷನರಿ ಕಾಲಮ್ ಬರುತ್ತೆ. ಪೆಟ್ಟಿ ಕ್ಯಾಶ್ ಬುಕ್ ಅಲ್ಲಿ ಸ್ಟೇಷನರಿ ಕಾಲಮ್ ಬರುತ್ತೆ. ಹಾಗಾಗಿ ನಾನು ಇದನ್ನ ಎಸ್ ಅಂತ ಬರ್ತಾ ಇದ್ದೀನಿ, ಅಂದ್ರೆ ಸ್ಟೇಷನರಿ ಕಾಲಮ್ ಅಲ್ಲಿ ಬರುತ್ತೆ ಸ್ಟೇಷನರಿ. ಸೆಕೆಂಡ್ ಒನ್ ಬಸ್ ಫೇರ್ ಇದೆ. ಸೊ ಬಸ್ ಫೇರ್ ಎದರಲ್ಲಿ ಬರುತ್ತೆ? ಕನ್ವೇಯನ್ಸ್ ಅಲ್ಲಿ ಬರುತ್ತೆ. ಸೊ ಓಡಾಡೋ ಚಾರ್ಜಸ್ಗಳು. ಸೊ ಅದನ್ನ ನಾವು ಕನ್ವೇಯನ್ಸ್ ಅಂತ ಕರಿತೀವಿ. ಸೊ ಕನ್ವೇಯನ್ಸ್ ಕಾಲಮ್ ಅಲ್ಲಿ ಬರುತ್ತೆ ಬಸ್ ಫೇರ್. ನೆಕ್ಸ್ಟ್ ಒನ್ ಕಾರ್ಟೇಜ್ ಅಂತ ಬರುತ್ತೆ. ಸೊ ಕಾರ್ಟೇಜ್ ಯಾವ ಕಾಲಮ್ ಅಲ್ಲಿ ಬರುತ್ತೆ? ಸೊ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಇದು ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಒನ್ ಏನಿದೆ? ಟ್ಯಾಕ್ಸಿ ಫೇರ್ ಇದೆ. ಸೊ ಟ್ಯಾಕ್ಸಿ ಫೇರ್ ಕೂಡ ಏನಾಗುತ್ತೆ? ಸೊ ಓಡಾಡೋ ಚಾರ್ಜಸ್ ಆಗುತ್ತೆ, ಹಾಗಾಗಿ ಕನ್ವೇಯನ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್ ವೇಜಸ್ ಟು ಕ್ಯಾಶುವಲ್ ಲೇಬರ್ ಅಂತ ಇದೆ. ಸೊ ವೇಜಸ್ ಅದರ್ ಎಕ್ಸ್ಪೆನ್ಸಸ್ ಆಗುತ್ತೆ, ಹಾಗಾಗಿ ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಪೋಸ್ಟೇಜ್ ಅಂತ ಇದೆ. ಸೊ ಪೋಸ್ಟೇಜ್ ನ ಸಪರೇಟ್ ಕಾಲಮ್ ಬರುತ್ತೆ, ಹಾಗಾಗಿ ಅದು ಪೋಸ್ಟೇಜ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ಈ ತರ ನಾವೇನ್ ಮಾಡ್ಬೇಕಾಗುತ್ತೆ? ಮೊದಲಿಗೆ ಅದನ್ನ ಯಾವ ಕಾಲಮ್ ಅಲ್ಲಿ ಬರುತ್ತೆ ಅನ್ನೋದನ್ನ ಸ್ಪೆಸಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಸ್ಟೇಷನರಿ ಕಾಲಮ್ ಇದೆ, ಕನ್ವೇಯನ್ಸ್ ಕಾಲಮ್ ಇದೆ, ಮಿಸ್ಲೇನಿಯಸ್ ಕಾಲಮ್ ಇದೆ, ಮತ್ತೆ ಪೋಸ್ಟೇಜ್ ಕಾಲಮ್ ಇದೆ. ಸೊ 4 ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ಆನ್ ದ ಬೇಸಿಸ್ ಆಫ್ ಪ್ರಾಬ್ಲಮ್ ನಾವು ಕಾಲಮ್ಸ್ ಗಳನ್ನ ಹಾಕಬೇಕು ಅಂತ ಹೇಳಿದ್ದೀನಿ. ಸೊ ಇಲ್ಲಿ 4 ವೆರೈಟಿ ಆಫ್ ಎಕ್ಸ್ಪೆನ್ಸಸ್ ಗಳನ್ನ ಮಾತ್ರ ಕೊಟ್ಟಿದ್ದಾರೆ, ಹಾಗಾಗಿ ನಾವು 4 ಕಾಲಮ್ ಅನ್ನ ಮಾತ್ರ ಹಾಕಬೇಕಾಗುತ್ತೆ. ಸೊ ಸೊಲ್ಯೂಷನ್ ಗೆ ಬರೋಣ. ಸೊ ಸೊಲ್ಯೂಷನ್ ಅಲ್ಲಿ ನಾನು ಮೊದಲಿಗೆ ಫಾರ್ಮ್ಯಾಟ್ ಅನ್ನ ಹಾಕ್ತಾ ಇದ್ದೀನಿ. ಸೊ ಅಮೌಂಟ್ ರಿಸೀವ್ಡ್ ಕಾಲಮ್ ಅನ್ನ ಹಾಕಬೇಕು. ಮೊದಲಿಗೆ ಅಮೌಂಟ್ ರಿಸೀವ್ಡ್ ಕಾಲಮ್. ಸೆಕೆಂಡ್ ಒನ್ ಯಾವ್ದು ಬರುತ್ತೆ? ಸೆಕೆಂಡ್ ಒನ್ ಡೇಟ್ ಕಾಲಮ್ ಬರುತ್ತೆ. ಡೇಟ್ ಕಾಲಮ್ ಅನ್ನ ಹಾಕಬೇಕಾಗುತ್ತೆ. ಥರ್ಡ್ ಒನ್ ಪರ್ಟಿಕ್ಯುಲರ್ಸ್ ಕಾಲಮ್ ಬರುತ್ತೆ. ಪರ್ಟಿಕ್ಯುಲರ್ಸ್ ಕಾಲಮ್ ಅನ್ನ ಹಾಕಬೇಕಾಗುತ್ತೆ. ಫೋರ್ತ್ ಒನ್ ವೋಚರ್ ನಂಬರ್ ಕಾಲಮ್. ವೋಚರ್ ನಂಬರ್ ಏನಾದರೂ ಇದ್ರೆ ಅದನ್ನ ಬರೀಬೇಕಾಗುತ್ತೆ. ಫಿಫ್ತ್ ಒನ್ ಅಮೌಂಟ್ ರಿಸೀವ್ಡ್ ಕಾಲಮ್. ಅಮೌಂಟ್ ಅನ್ನ ರಿಸೀವ್ ಮಾಡಿದ್ರೆ ಅಮೌಂಟ್ ಪೇಡ್ ಕಾಲಮ್ ಬರುತ್ತೆ. ಅಮೌಂಟ್ ಪೇಡ್ ಕಾಲಮ್. ಸೊ ಲಾಸ್ಟ್ ಒನ್ ಅನಾಲಿಸಿಸ್ ಆಫ್ ಪೇಮೆಂಟ್ ಬರುತ್ತೆ. ಅನಾಲಿಸಿಸ್ ಆಫ್ ಪೇಮೆಂಟ್ ಬರುತ್ತೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಏನ್ ಮಾಡಿದ್ದೀನಿ, ಅಲ್ಲಿ ಸ್ಪೆಸಿಫೈ ಮಾಡ್ಕೊಂಡಿದ್ದೀನಿ. ಸೊ ಅದನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಎಷ್ಟು ಕಾಲಮ್ ಬರ್ತವೆ ಅಂತ ಹೇಳಿದ್ದೀನಿ? ಸ್ಟೇಷನರಿ ಕಾಲಮ್, ಕನ್ವೇಯನ್ಸ್ ಕಾಲಮ್, ಮಿಸ್ಲೇನಿಯಸ್ ಕಾಲಮ್ ಮತ್ತೆ ಪೋಸ್ಟೇಜ್ ಕಾಲಮ್ ಬರುತ್ತೆ. ಸೊ 4 ಕಾಲಮ್ಸ್ ಗಳು ಬರ್ತವೆ. ಸೊ ಈ ತರ ಹಾಕೊಂಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒನ್ ಸ್ಟೇಷನರಿ, ಸೆಕೆಂಡ್ ಒನ್ ಪೋಸ್ಟೇಜ್, ಥರ್ಡ್ ಒನ್ ಕನ್ವೇಯನ್ಸ್, ಫೋರ್ತ್ ಒನ್ ಮಿಸ್ಲೇನಿಯಸ್. ಈ ತರ 4 ಕಾಲಮ್ ಹಾಕೊಂಡಿದ್ದೀನಿ. ಸೊ ಫಾರ್ಮ್ಯಾಟ್ ಅನ್ನು ನಾವು ಕರೆಕ್ಟ್ ಆಗಿ ಹಾಕಬೇಕು. ಫಾರ್ಮ್ಯಾಟ್ ಅನ್ನು ನಾವು ಮೊದಲಿಗೆ ಕರೆಕ್ಟ್ ಆಗಿ ಹಾಕೊಳ್ಬೇಕು.
ಎಷ್ಟು ಕಾಲಮ್ಸ್ಗಳು ಬೇಕು ಅಷ್ಟು ಕಾಲಮ್ಸ್ಗಳನ್ನ ಮಾತ್ರ ನಾವು ಏನ್ ಮಾಡಬೇಕು ಇಲ್ಲಿ ಹಾಕೊಳ್ಬೇಕು. ಸೊ ಟೈಟಲ್ ಅನ್ನ ಬರಬೇಕು, ಪೆಟ್ಟಿ ಕ್ಯಾಶ್ ಬುಕ್, ಪೆಟ್ಟಿ ಕ್ಯಾಶ್ ಬುಕ್. ಸೊ ಇನ್ನೊಂದ್ಸತಿ ಹೇಳ್ತಾ ಇದೀನಿ, ಸೊ ನಾವು ಪೆಟ್ಟಿ ಕ್ಯಾಶ್ ಬುಕ್ ಅನ್ನು ಹಾಕಬೇಕು ಅಂದ್ರೆ ಯಾವ್ಯಾವ ಐಟಮ್ಸ್ ಗಳನ್ನ ಕೊಟ್ಟಿರ್ತಾರೆ, ಸೊ ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೇಕು, ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ಹಾಕೊಳ್ಬೇಕು. ಸೊ ಬಾಕಿ ಎಲ್ಲ ಕಾಲಮ್ಸ್ ಗಳನ್ನ ನಾವೇನ್ ಮಾಡ್ಬೇಕು, ಅದನ್ನ ಹಾಕ್ಲೇಬೇಕು. ಸೊ ಫಸ್ಟ್ ಒನ್ ಅಮೌಂಟ್ ರಿಸೀವ್ಡ್ ಕಾಲಮ್, ಸೆಕೆಂಡ್ ಒನ್ ಡೇಟ್ ಕಾಲಮ್, ಥರ್ಡ್ ಒನ್ ಪರ್ಟಿಕ್ಯುಲರ್ಸ್ ಕಾಲಮ್, ಫೋರ್ತ್ ಒನ್ ವೋಚರ್ ನಂಬರ್ ಕಾಲಮ್, ಫಿಫ್ತ್ ಒನ್ ಅಮೌಂಟ್ ಪೇಡ್ ಕಾಲಮ್. ಸೊ ಇದನ್ನ ಹಾಕ್ಲೇಬೇಕು. ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ ಏನಾಗುತ್ತೆ, ನಮಗೆ ಯಾವ ತರ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ, ಸೊ ಅದನ್ನ ನಾವೇನ್ ಮಾಡ್ಬೇಕು, ಆ ಬೇಸಿಸ್ ಮೇಲೆ ನಾವೇನ್ ಮಾಡ್ಬೇಕು, ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ಇಲ್ಲಿ ಹಾಕೊಳ್ಬೇಕು. ಸೊ ಮೊದಲಿಗೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿದೀನಿ, ಬ್ಯಾಲೆನ್ಸ್ ಅನ್ನ ಬರೀಬೇಕಾಗುತ್ತೆ. ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ರಿಸೀವ್ಡ್ ಆಗುತ್ತೆ, ಕ್ಯಾಶ್ ಎಷ್ಟು ರಿಸೀವ್ಡ್ ಆಗಿರುತ್ತೆ ಅದನ್ನ ನಾವು ಮೊದಲಿಗೆ ಬರೀಬೇಕಾಗುತ್ತೆ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ. ಸೊ ಇಲ್ಲಿ ವೀಕ್ಲಿ ಇಂಟ್ರೆಸ್ಟ್ ₹500 ಅಂತ ಕೊಟ್ಟಿದ್ದಾರೆ ಕಾಲಮ್ ಅಲ್ಲಿ, ಅಂದ್ರೆ ₹500 ಏನಾಗಿದೆ ನಮಗೆ ಕ್ಯಾಶ್ ಬಂದಿದೆ, ಕ್ಯಾಶ್ ರಿಸೀವ್ಡ್ ಆಗಿದೆ. ಸೊ ಅದನ್ನ ನಾವು ಬರೀಬೇಕಾಗುತ್ತೆ. ಸೊ ಡೇಟ್ ಏನಿದೆ, January 31st ಗೆ ಅವರು ಕೊಟ್ಟಿದ್ದಾರೆ. ಸೊ ಆ ಡೇಟ್ಗೆ ನಾವು ಹಾಕಬೇಕಾಗುತ್ತೆ. ಸೊ ಫಸ್ಟ್ ಒನ್ ಏನಿದೆ, ಸೊ ಇದನ್ನ ನಾವು ಇಲ್ಲಿ ಫಸ್ಟ್ ಡೇಟ್ ಅನ್ನು ಹಾಕೋಣ. ಸೊ ಅಂದ್ರೆ 24 ಇದೆ. ಸೊ 24 ಅಂತ ತಿಳ್ಕೊಂಡು 24ನೇ ಓಪನಿಂಗ್ ಡೇಟ್ ಅಂತ ತಿಳ್ಕೊಂಡು ನಾವು ಓಪನಿಂಗ್ ಡೇಟ್ ಅನ್ನು ಹಾಕೋಣ. ಸೊ ಇಲ್ಲಿ ಅಮೌಂಟ್ ರಿಸೀವ್ಡ್ ಕಾಲಮ್ ಇದೆ. ಸೊ ಅಮೌಂಟ್ ಎಷ್ಟು ಬಂದಿದೆ ಅದನ್ನ ಬರೀಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ₹500 ಅನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ ₹500 ಅನ್ನು ಬರ್ತಾ ಇದ್ದಾರೆ. ಡೇಟ್ ಅನ್ನು ನಾನು 24th January ಅಂತ ಬರ್ತಾ ಇದ್ದೇನೆ. ಸೊ ನಮಗೆ ಇಲ್ಲಿ ಡೇಟ್ ಕೊಟ್ಟಿಲ್ಲ, ಸೊ ನಮಗೆ ಓಪನಿಂಗ್ ಡೇಟ್ ಕೊಟ್ಟಿಲ್ಲ, ಯಾವಾಗ ನಮಗೆ ಅಮೌಂಟ್ ಬಂದಿದೆ ಅಂತ ಕೊಟ್ಟಿಲ್ಲ. ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ 24th January ಅಂತಾನೆ ಬರ್ತಾ ಇದ್ದೇನೆ, ಓಪನಿಂಗ್ ಡೇಟ್ ಅನ್ನ ಬರ್ತಾ ಇದ್ದೇನೆ. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ, ಸೊ ಇದೇನಿದು ಅಮೌಂಟ್ ರಿಸೀವ್ಡ್. ಸೊ ಹಾಗಾಗಿ ಕ್ಯಾಶ್ ರಿಸೀವ್ಡ್ ಅಂತ ಬರ್ತಾ ಇದ್ದೇನೆ, ಕ್ಯಾಶ್ ರಿಸೀವ್ಡ್ ಅಂತ ಬರ್ತಾ ಇದ್ದೇನೆ. ಸೊ ಇದು ಫಸ್ಟ್ ಎಂಟ್ರಿ ಆಗಿದೆ. ಸೊ ಯಾವಾಗಲೂ ನಾವು ಫಸ್ಟ್ ಎಂಟ್ರಿಯನ್ನ ಈ ತರಾನೇ ಮಾಡಬೇಕು. ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ ₹500 ಬರೀಬೇಕು. ಸೊ ಎಷ್ಟು ಅಮೌಂಟ್ ಕೊಟ್ಟಿರ್ತಾರೆ ನಮಗೆ ಆ ಅಮೌಂಟ್ ಅನ್ನ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೊಳ್ಬೇಕು. ಸೊ ಅದನ್ನ ಬರೀಬೇಕು. ಅದಾದ್ಮೇಲೆ ಡೇಟ್ ಅನ್ನ ಬರೀಬೇಕು, ಯಾವಾಗ ಬಂದಿರುತ್ತೆ ಆ ಡೇಟ್ ಅನ್ನ ಬರೀಬೇಕು. ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಕ್ಯಾಶ್ ರಿಸೀವ್ಡ್ और ಕ್ಯಾಶ್ ಬ್ಯಾಲೆನ್ಸ್ ಅನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್, ಸೊ ಇದಾದ್ಮೇಲೆ ನಾವೇನ್ ಮಾಡಬೇಕಾಗುತ್ತೆ, ಈಗ ಇಲ್ಲಿ ಸೆಕೆಂಡ್ ಒನ್ ಬರೀಬೇಕಾಗುತ್ತೆ. ಸೊ ಸೆಕೆಂಡ್ ಒನ್ ಯಾವ್ದಿದೆ, ಸೊ ಇಲ್ಲಿ ನೋಡ್ಬೇಕು. ಸೊ ಈಗ ನಾವು ಎಂಟ್ರೀಸ್ ಗಳನ್ನ ಮಾಡ್ತಾ ಹೋಗ್ಬೇಕು. ಮೊದಲಿಗೆ ನಾವು ಓಪನಿಂಗ್ ಬ್ಯಾಲೆನ್ಸ್ ಅನ್ನು ಬರ್ಕೊಂಡಿದೀವಿ, ಈಗ ನಾವು ಎಂಟ್ರೀಸ್ ಗಳನ್ನ ಮಾಡಬೇಕು. ಫಸ್ಟ್ ಒನ್ ಏನಿದೆ, 24th ಗೆ ಏನಿದೆ ಸ್ಟೇಷನರಿ ಇದೆ. ಸೊ ಇಲ್ಲಿ ಗಮನಿಸಬೇಕು. ಸೊ ಡೇಟ್ ಕಾಲಮ್ ಅಲ್ಲಿ 24th January. ಸೊ ಏನಿದೆ ಸ್ಟೇಷನರಿ ಇದೆ, ಸ್ಟೇಷನರಿ ಇಲ್ಲಿ ಬರ್ತಾ ಇದ್ದೀರಿ. ಸೊ ಈಗ ಇದು ಏನಾಗಿದೆ, ಎಕ್ಸ್ಪೆನ್ಸ್ ಆಗಿದೆ. ಸೊ ಇದನ್ನ ನಾವು ಪೇಮೆಂಟ್ ಮಾಡ್ತಾ ಇದ್ದೀವಿ, ಅಮೌಂಟ್ ಏನಾಗ್ತಾ ಇದೆ, ಪೇಡ್ ಆಗ್ತಾ ಇದೆ. ಸೊ ಈಗ ನಾವು ರಿಸೀವ್ಡ್ ಕಾಲಮ್ ಅಲ್ಲಿ ಬರೆಯೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರೀತೀವಿ. ಸೊ ಎಷ್ಟು ಅಮೌಂಟ್ ನಾವು ಕೊಡ್ತಾ ಇದ್ದೀವಿ, ₹100 ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಸ್ಟೇಷನರಿ ಕಾಲಮ್ ಗೆ ನಾವೇನ್ ಮಾಡಬೇಕು, ₹100 ಅಂತ ಬರಬೇಕು. ಸೊ ಇಲ್ಲಿ ಡ್ಯಾಶ್ ಹಾಕಬೇಕು. ಸೊ ಇಲ್ಲಿ ಏನು ಬರಬಾರ್ದು, ಅದನ್ನ ಹಾಗೆ ಬಿಟ್ಟು ಬರುತ್ತೆ. ಸೊ ಇಲ್ಲಿ ಸ್ಟೇಷನರಿ ಕಾಲಮ್ ಅಲ್ಲಿ ₹100 ಬರಬೇಕು. ಸೊ ಈಗ ಸ್ಟೇಷನರಿ ಎಲ್ಲಿ ಬರುತ್ತೆ, ಯಾವ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅಲ್ಲಿ ಬರುತ್ತೆ ಅದನ್ನ ನಾವು ಅಲ್ಲೂ ಕೂಡ ನಾವೇನ್ ಮಾಡಬೇಕು, ಎಂಟ್ರಿಯನ್ನು ಮಾಡಬೇಕು. ಸೊ ಸ್ಟೇಷನರಿಯ ಸಪರೇಟ್ ಕಾಲಮ್ ಬರುತ್ತೆ, ಯಾವಾಗಲೂ ಸ್ಟೇಷನರಿ ಕಾಲಮ್ ಹಾಕಿದೀವಿ. ಸೊ ಇಲ್ಲಿ ₹100 ಅನ್ನು ಬರ್ತಾ ಇದ್ದಾರೆ. ಸೊ ಬಾಕಿ ಎಲ್ಲ ಕಾಲಮ್ ಅನ್ನ ಡ್ಯಾಶ್ ಹಾಕ್ತಾ ಇದ್ದಾರೆ. ಸೊ ಈ ತರ ನಾವು ಬರಿಬೇಕು. ಮೊದಲಿಗೆ ನಾವು ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರಿಬೇಕು. ಅಮೌಂಟ್ ಪೇಡ್ ಕಾಲಮ್ ಏನಿದೆ, ಸೊ ಇದು ಟೋಟಲ್ ಕಾಲಮ್, ಇದು ಟೋಟಲ್ ಎಷ್ಟು ಪೇಮೆಂಟ್ ಮಾಡಿದೀವಿ ಅನ್ನೋ ಕಾಲಮ್ ಅದು. ಸೊ ಅದರಲ್ಲಿ ನಾವೇನ್ ಮಾಡಬೇಕು, ₹100 ಅನ್ನ ಬರಬೇಕು. ಬರೆದಾದ್ಮೇಲೆ ನಾವೇನ್ ಮಾಡಬೇಕು, ಅಲ್ಲಿ ಸ್ಟೇಷನರಿ ಕಾಲಮ್ ಅಲ್ಲಿ ನಾವು ಅಮೌಂಟ್ ಅನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ನೋಡೋಣ. ಸೊ ನೆಕ್ಸ್ಟ್ ಎಕ್ಸ್ಪೆನ್ಸಸ್ ಯಾವಾಗಿದೆ, 25th ಇದೆ. ಸೊ 25th ಗೆ ಬಸ್ ಫೇರ್ ಇದೆ. ಸೊ ಬಸ್ ಫೇರ್ ಅದು ಕನ್ವೆನ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ 25th January ಬಸ್ ಫೇರ್. ಸೊ ಅಮೌಂಟ್ ಎಷ್ಟು ಪೇಮೆಂಟ್ ಮಾಡಿದೀವಿ ನೋಡ್ಬೇಕು, ₹12 ಇದೆ. ಸೊ ಇಲ್ಲಿ ₹12 ಬರೀಬೇಕು. ಅಮೌಂಟ್ ಕಾಲಮ್ ಅಲ್ಲಿ ನಾವು ಟೋಟಲ್ ಅಮೌಂಟ್ ಅನ್ನ ಬರೀಬೇಕು. ಸೊ ಅದಾದ್ಮೇಲೆ ನಾವು ಏನ್ ಮಾಡಬೇಕು, ಅನಾಲಿಸಿಸ್ ಪೇಮೆಂಟ್ ಅಲ್ಲಿ ಯಾವ ಕಾಲಮ್ ಅಲ್ಲಿ ಬರುತ್ತೆ ಆ ಅಮೌಂಟ್ ಅನ್ನ ಅಲ್ಲಿ ಬರಬೇಕಾಗುತ್ತೆ. ಸೊ ಸ್ಟೇಷನರಿ ಕಾಲಮ್ ಅಲ್ಲಿ ಬರೋದಿಲ್ಲ,
ಪೋಸ್ಟೇಜ್ ಕಾಲಮ್ ಅಲ್ಲಿ ಬರೋದಿಲ್ಲ. ಸೊ ಎಲ್ಲಿ ಬರುತ್ತೆ? ಕನ್ವೇಯನ್ಸ್ ಕಾಲಮ್ ಅಲ್ಲಿ ಬರುತ್ತೆ. ಸೊ ₹12 ಬಂದು ನಾವು ನೆಕ್ಸ್ಟ್ ಕಾಲಮ್ ಮಿಸ್ಲೇನಿಯಸ್ ಕಾಲಮ್ ಅನ್ನ ಡ್ಯಾಶ್ ಹಾಕಬೇಕಾಗುತ್ತೆ. ಸೊ ಈ ತರ ನಾವು ಬರೀಬೇಕಾಗುತ್ತೆ. ಸೊ ಇವೆಲ್ಲವೂ ಎಕ್ಸ್ಪೆನ್ಸಸ್ ಆಗಿದಾವೆ. ಸೊ ಎಕ್ಸ್ಪೆನ್ಸಸ್ ಯಾವ ಕಾಲಮ್ ಅಲ್ಲಿ ಬರುತ್ತೆ ಆ ಕಾಲಮ್ ಅಲ್ಲಿ ನಾವು ಅಮೌಂಟ್ ಅನ್ನ ಬರೀಬೇಕಾಗುತ್ತೆ. ನೆಕ್ಸ್ಟ್ ಒನ್ ಕಾರ್ಟೇಜ್ ಇದೆ. ಸೊ ಕಾರ್ಟೇಜ್ ಇಸ್ ಅ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್. ಸೊ ಕಾರ್ಟೇಜ್ ಅನ್ನೋದು ಏನಿದೆ ಅದರ್ ಎಕ್ಸ್ಪೆನ್ಸಸ್ ಅದು. ಸೊ ನಾವು ಇಷ್ಟು ನೆನಪಿಟ್ಕೊಳ್ಬೇಕು. ಸ್ಟೇಷನರಿ ಅಂತ ಬಂದ್ರೆ ನಾವು ಸ್ಟೇಷನರಿ ಎಕ್ಸ್ಪೆನ್ಸಸ್. ಸೊ ಬುಕ್ ಪೆನ್ ಅಂತ ಬಂದ್ರೆ ಸೊ ಸ್ಟೇಷನರಿ ಐಟಮ್ಸ್ ಏನಿರ್ತವೆ ಸೊ ಅವೆಲ್ಲವನ್ನು ನಾವು ಸ್ಟೇಷನರಿ ಎಕ್ಸ್ಪೆನ್ಸಸ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಪೋಸ್ಟೇಜ್ ಅಂತ ಬರುತ್ತೆ. ಸೊ ಟೆಲಿಗ್ರಾಮ್ ಅಂತ ಬರ್ಬೋದು, ಪೋಸ್ಟಲ್ ಲೆಟರ್ ಅಂತ ಬರ್ಬೋದು, ಪೋಸ್ಟಲ್ ಚಾರ್ಜಸ್ ಅಂತ ಬರ್ಬೋದು, ಅವೆಲ್ಲವನ್ನ ನಾವು ಪೋಸ್ಟೇಜ್ ಎಕ್ಸ್ಪೆನ್ಸಸ್ ಅಲ್ಲಿ ಮಾಡ್ತೇವೆ. ಕನ್ವೇಯನ್ಸ್ ಅಂತ ಬರುತ್ತೆ. ಸೊ ಕನ್ವೇಯನ್ಸ್ ಇಸ್ ಪ್ಯೂರ್ಲಿ ರಿಲೇಟೆಡ್ ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸೊ ಟ್ರಾವೆಲಿಂಗ್ ಅಲ್ಲಿ ನಾವೇನಾದ್ರೂ ಎಕ್ಸ್ಪೆನ್ಸಸ್ ಮಾಡಿದ್ರೆ, ಖರ್ಚನ್ನು ಮಾಡಿದ್ರೆ ನಾವು ಕನ್ವೇಯನ್ಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರೀತೇವೆ. ಲಾಸ್ಟ್ ಒನ್ ಏನಿದೆ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಂತ ಇದೆ. ಸೊ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವೇನ್ ಮಾಡ್ತೀವಿ? ಅದರ್ ಎಕ್ಸ್ಪೆನ್ಸಸ್. ಸೊ ಈ 3 ಕಾಲಮ್ ಅಲ್ಲಿ ಏನ್ ಯಾವ ಎಕ್ಸ್ಪೆನ್ಸಸ್ ಗಳು ಬರೋದಿಲ್ಲ ಆ ಎಕ್ಸ್ಪೆನ್ಸಸ್ ಅನ್ನ ನಾವೇನ್ ಮಾಡ್ತೀವಿ? ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ್ತೀವಿ. ಸೊ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ವೇಜಸ್ ಕ್ಯಾಶುವಲ್ ಲೇಬರ್ ಅಂತ ಇದೆ. ಸೊ ಇದು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಅದಾದ್ಮೇಲೆ ಮತ್ತೆ ಇನ್ನೊಂದು ಕೊಟ್ಟಿದ್ದಾರೆ, ಕಾರ್ಟೇಜ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಬರುತ್ತೆ. ಆಮೇಲೆ ರಿಫ್ರೆಶ್ಮೆಂಟ್ ಅಂತ ಬರುತ್ತೆ. ಸೊ ಅಂದ್ರೆ ಒಂದಿಷ್ಟು ತಿನ್ನೋದಕ್ಕೆ ಖರ್ಚು ಮಾಡಿರ್ತಾರೆ. ಸೊ ಅದನ್ನು ಕೂಡ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಬರ್ತೇವೆ. ಸೊ ಈ ತರ ನಾವು ಅದರ್ ಎಕ್ಸ್ಪೆನ್ಸಸ್ ಗಳನ್ನ ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ಟ್ರೀಟ್ ಮಾಡ್ತೇವೆ. ನೆಕ್ಸ್ಟ್ ಒಂದು ನೋಡಿ 27 ಇದೆ. ಸೊ ಕಾರ್ಟೇಜ್ ಇದೆ. ಸೊ ಇಲ್ಲಿ ಬರ್ತಾ ಇದೆ 26 ಜನವರಿ ಕಾರ್ಟೇಜ್. ಸೊ ಕಾರ್ಟೇಜ್ ಅಮೌಂಟ್ ಎಷ್ಟಿದೆ? ₹40 ಇದೆ. ಸೊ ಅಮೌಂಟ್ ಕಾಲಮ್ ಅಲ್ಲಿ 40. ಸೊ ಇದ್ಯಾವ ಕಾಲಮ್ ಅಲ್ಲಿ ಬರುತ್ತೆ? ಮಿಸ್ಲೇನಿಯಸ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಮಿಸ್ಲೇನಿಯಸ್ ಕಾಲಮ್ ಗೆ ನಾವು ₹40 ಅನ್ನು ಬರ್ತಾ ಇದ್ದೇವೆ. ನೆಕ್ಸ್ಟ್ ಒನ್ 27 ಗೆ ಟ್ಯಾಕ್ಸಿ ಫೇರ್ ಇದೆ. ಸೊ ಟ್ಯಾಕ್ಸಿ ಫೇರ್ ಇಸ್ ಅ ಕನ್ವೀನಿಯನ್ಸ್ ಎಕ್ಸ್ಪೆನ್ಸಸ್. ಸೊ ಓಡಾಡೋಕೆ ಖರ್ಚು ಮಾಡಿದ್ದು. 27 ಜನವರಿ ಟ್ಯಾಕ್ಸಿ ಫೇರ್ ಅಂದ್ರೆ ಟ್ಯಾಕ್ಸಿಯ ಬಾಡಿಗೆ. ಸೊ ಅಮೌಂಟ್ ಎಷ್ಟಿದೆ ನೋಡಬೇಕು? ₹80 ಇದೆ. ₹80 ಅನ್ನ ಇಲ್ಲಿ ಬರಬೇಕು. ಸೊ ಬರ್ದು ಎಲ್ಲಿ ಬರುತ್ತೆ? ಇದು ಕನ್ವೀನಿಯನ್ಸ್ ಅಲ್ಲಿ ಬರುತ್ತೆ. ₹80 ಅನ್ನ ಆ ಕಾಲಮ್ ಅಲ್ಲಿ ಕೂಡ ಬರಬೇಕಾಗುತ್ತೆ. ನೆಕ್ಸ್ಟ್ ಒನ್ 28 ವೇಜಸ್ ಟು ಕ್ಯಾಶುವಲ್ ಲೇಬರ್ಸ್. ಸೊ ಇದು ಬೇರೆ ಎಕ್ಸ್ಪೆನ್ಸಸ್ ಆಗಿದೆ, ಅದರ್ ಎಕ್ಸ್ಪೆನ್ಸಸ್ ಆಗಿದೆ. ಹಾಗಾಗಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಅಲ್ಲಿ ತಗೊಳ್ಬೇಕಾಗುತ್ತೆ. ಸೊ 28 ಜನವರಿ ವೇಜಸ್ ಟು ಕ್ಯಾಶುವಲ್ ಲೇಬರ್. ಅಮೌಂಟ್ ಪೇಡ್. ಸೊ ಅಮೌಂಟ್ ಪೇಡ್ ಎಷ್ಟಿದೆ? ₹90 ಇದೆ. ಸೊ ₹90 ಅನ್ನ ಇಲ್ಲಿ ಬರೀಬೇಕು. ಸೊ ಇದ್ಯಾವ ಕಾಲಮ್ ಅಲ್ಲಿ ಬರುತ್ತೆ? ಮಿಸ್ಲೇನಿಯಸ್ ಕಾಲಮ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ₹90 ಬರೀಬೇಕು. ಲಾಸ್ಟ್ ಒನ್ ನೋಡಿ ಪೋಸ್ಟೇಜ್ ಇದೆ. ಸೊ ಪೋಸ್ಟೇಜ್ ಕಾಲಮ್ ಇದೆ. ಹಾಗಾಗಿ 29 ಜನವರಿ ಪೋಸ್ಟೇಜ್. ಸೊ ಪೋಸ್ಟೇಜ್ ಕಾಲಮ್. ಸೊ ಅಮೌಂಟ್ ಎಷ್ಟಿದೆ? ₹8. ₹8 ಅನ್ನ ಬರೀಬೇಕು. ಸೊ ಪೋಸ್ಟೇಜ್ ಕಾಲಮ್ ಅಲ್ಲಿ ₹8 ಅನ್ನ ಇಲ್ಲಿ ಬರೀಬೇಕು. ಸೊ ಬಾಕಿ ಎಲ್ಲ ಕಾಲಮ್ ಅಲ್ಲಿ ಅದನ್ನ ಡ್ಯಾಶ್ ಹಾಕಬೇಕಾಗುತ್ತೆ. ಸೊ ಈ ತರ ನಾವು ಎಲ್ಲ ಎಕ್ಸ್ಪೆನ್ಸಸ್ ಗಳನ್ನ ಬರೀಬೇಕಾಗುತ್ತೆ. ಸೊ ಈಗ ನಾವೇನ್ ಮಾಡಬೇಕಾಗುತ್ತೆ? ಟೋಟಲ್ ಅನ್ನು ಮಾಡಬೇಕಾಗುತ್ತೆ. ಸೊ ಇಲ್ಲಿ ಟೋಟಲ್ ಅನ್ನ ಮಾಡುವಾಗ ನಾವೇನ್ ಮಾಡಬೇಕು? ಅಮೌಂಟ್ ಕಾಲಮ್ ನಾವು ಏನ್ ಮಾಡಬೇಕು? ಟೋಟಲ್ ಮಾಡಬೇಕು. ಒಂದೆರಡು ಲೈನ್ ಅನ್ನ ಬಿಡಬೇಕು. ಸೊ ಬಿಟ್ಟು ನಾವೇನ್ ಮಾಡಬೇಕು? ಟೋಟಲ್ ಅನ್ನು ಮಾಡಬೇಕು. ಸೊ ಇಲ್ಲಿ ಒಂದೆರಡು ಲೈನ್ ಅನ್ನು ಬಿಡಬೇಕು. ಸೊ ಅದೇ ತರ ಅಮೌಂಟ್ ಕಾಲಮ್ ಗಳನ್ನು ನಾವು ಮಾತ್ರ ಏನ್ ಮಾಡಬೇಕು? ಟೋಟಲ್ ಮಾಡ್ಕೊಳ್ಬೇಕು. ಒಂದೆರಡು ಲೈನ್ ಅನ್ನ ಬಿಟ್ಟು ನಾವು ಟೋಟಲ್ ಮಾಡ್ಕೊಳ್ಬೇಕು. ಸೊ ಈಗ ನೋಡ್ಬೇಕು. ಸೊ ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡ್ಬೇಕು? ಮೊದಲಿಗೆ ಟೋಟಲ್ ಮಾಡ್ಕೊಳ್ಬೇಕು. ಸೊ ₹100 ಇದೆ, ₹12 ಇದೆ. ಸೊ ಟೋಟಲ್ ಅಮೌಂಟ್ ಅನ್ನ ಮಾತ್ರ ಮಾಡ್ಬೇಕು. ಮೊದಲಿಗೆ ₹100, ₹12, ₹40, ₹80, ₹90 ಮತ್ತೆ ₹8 ಇದೆ. ಸೊ ಇವೆಲ್ಲವನ್ನು ನಾವೇನ್ ಮಾಡ್ಬೇಕು? ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ನಮಗೆ ₹402 ಬರುತ್ತೆ. ಎಷ್ಟು ಬರುತ್ತೆ? ₹402 ಬರುತ್ತೆ. ಅಂದ್ರೆ ₹402 ಬರುತ್ತೆ. ಈ ಕಡೆ ನೋಡ್ಬೇಕು. ಸೊ ಈ ಕಡೆ ಅಮೌಂಟ್ ರಿಸೀವ್ ಕಾಲಮ್ ಅಲ್ಲಿ ಎಷ್ಟಿದೆ? ₹500 ಇದೆ. ಸೊ ₹500 ಮತ್ತೆ ಈ ಕಡೆ ಎಷ್ಟಿದೆ? ₹402 ಇದೆ. ಸೊ ಯಾವ ಕಡೆ ಜಾಸ್ತಿ ಇರುತ್ತೆ ಆ ಅಮೌಂಟ್ ಅನ್ನ ಎರಡು ಕಡೆ ಬರೀಬೇಕು. ₹500 ಇದೆ. ಸೊ ಇಲ್ಲಿ ಟೋಟಲ್ ಕಾಲಮ್ ಅಲ್ಲಿ 500 ಬರಬೇಕು.
ಸೊ ಇಲ್ಲೂ ಕೂಡ ಏನ್ ಮಾಡಬೇಕು 500 ಅನ್ನೇ ಬರೀಬೇಕು. ಸೊ ಇಲ್ಲಿ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 500 rupees ಇದೆ. ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಎಷ್ಟು ಬರುತ್ತೆ ಟೋಟಲ್, ಅದು 402 ಬರುತ್ತೆ, ಅಂದ್ರೆ 402 ಬರುತ್ತೆ. ಸೊ ಅಲ್ಲಿ ಕಡಿಮೆ ಇದೆ, ಹಾಗಾಗಿ ನಾವೇನ್ ಮಾಡಬೇಕು, ಯಾವ ಕಡೆ ಅಮೌಂಟ್ ಜಾಸ್ತಿ ಇರುತ್ತೆ ಅದನ್ನ ಎರಡು ಕಡೆ ಟೋಟಲ್ ಮಾಡುವಾಗ ಬರಿಬೇಕಾಗುತ್ತೆ. ಸೊ 500 ಬರ್ದಿದ್ದೀನಿ. ಸೊ ಈಗ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಕಡಿಮೆ ಇದೆ, ಸೊ ಅಮೌಂಟ್ ಪೇಡ್ ಕಾಲಮ್ ಏನಿದೆ ಕಡಿಮೆ ಇದೆ, ಹಾಗಾಗಿ ಎಷ್ಟು ಕಡಿಮೆ ಇರುತ್ತೆ ಆ ಬ್ಯಾಲೆನ್ಸ್ ಅನ್ನ ನಾವೇನ್ ಮಾಡ್ಬೇಕಾಗುತ್ತೆ, ಕ್ಯಾರಿ ಡೌನ್ ಮಾಡ್ಬೇಕಾಗುತ್ತೆ. ಸೊ ಎಷ್ಟು ಕಡಿಮೆ ಅಮೌಂಟ್ ಇರುತ್ತೆ ಅದನ್ನ ಕ್ಯಾರಿ ಡೌನ್ ಮಾಡ್ಬೇಕಾಗುತ್ತೆ. ಸೊ ಡೇಟ್ ಅನ್ನ ಬರಬೇಕಾಗುತ್ತೆ. ಸೊ ಈ ಮಂತ್ ನ, ಸೊ ಈ ವೀಕ್ ನ ಲಾಸ್ಟ್ ಡೇಟ್ ನಾವೇನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಬರಿಬೇಕಾಗುತ್ತೆ. ಸೊ ಈ ವೀಕ್ ನ ಲಾಸ್ಟ್ ಡೇಟ್ 13 ಜನವರಿ, ಆ ವೀಕ್ ನ ಲಾಸ್ಟ್ ಡೇಟ್ ಆಗಿದೆ. ಸೊ ಅಲ್ಲಿ ನಾವೇನಂತ ಬರಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಸೊ 30th ಗೆ ಆ ವೀಕ್ ನ ಲಾಸ್ಟ್ ಡೇಟ್ ಆಗಿದೆ. ಸೊ ಅವಾಗ ನಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು. ಸೊ ಬರೆದು ಎಷ್ಟು ಅಮೌಂಟ್ ಕಡಿಮೆ ಇದೆ ಆ ಅಮೌಂಟ್ ಅನ್ನು ನಾವು ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರೀಬೇಕಾಗುತ್ತೆ. ಸೊ ಇದನ್ನ ಟೋಟಲ್ ಮಾಡಿದಾಗ, ಇವೆಷ್ಟು ಟೋಟಲ್ ಮಾಡಿದಾಗ 402 ಬರುತ್ತೆ ಅಂತ ಹೇಳಿದೀನಿ. ಸೊ 402 ಮೈನಸ್ 500 ಮಾಡಬೇಕು. ಎಷ್ಟು ಬರುತ್ತೆ, 98 rupees ಬರುತ್ತೆ. ಎಷ್ಟು ಬರುತ್ತೆ, 98 rupees ಬರುತ್ತೆ. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 98 rupees ಬರುತ್ತೆ. ಸೊ ಈಗ ನಾವೇನ್ ಮಾಡಬೇಕು, ಆ ಬ್ಯಾಲೆನ್ಸ್ ಅನ್ನು, ಸೊ ಏನು ಬ್ಯಾಲೆನ್ಸ್ ಬಂದಿದೆ 30th ಗೆ ಬ್ಯಾಲೆನ್ಸ್ ಬಂದಿದೆ, ಅದನ್ನ ನೆಕ್ಸ್ಟ್ ವೀಕ್ ಗೆ ನಾವು ಏನ್ ಮಾಡಬೇಕು, ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ವೀಕ್ ಡೇಟ್ ಏನಾಗುತ್ತೆ, ಸೊ ಇಲ್ಲಿ ಸೊ ಲಾಸ್ಟ್ ವೀಕ್ ಅಲ್ಲಿ ಕ್ಯಾರಿ ಡೌನ್ ಆಗಿದ್ದು ನೆಕ್ಸ್ಟ್ ವೀಕ್ ಅಲ್ಲಿ ಬ್ರಾಟ್ ಡೌನ್ ಆಗುತ್ತೆ. ಸೊ ಟೋಟಲ್ ಬರೋದು ಆದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ನಾವೇನ್ ಮಾಡಬೇಕು, ಅಮೌಂಟ್ ರಿಸೀವ್ ಕಾಲಮ್ ಅಲ್ಲಿ 98 ಅಂತ ಬರೀಬೇಕು. ಅಂದ್ರೆ ಪ್ರೀವಿಯಸ್ ವೀಕ್ ಅಲ್ಲಿ ನಮಗೆ ಬ್ಯಾಲೆನ್ಸ್ ಬಂದಿದೆ, ಆ ಬ್ಯಾಲೆನ್ಸ್ ಅನ್ನ ನಾವು ನೆಕ್ಸ್ಟ್ ವೀಕ್ ಗೆ ತಗೊಳ್ತಾ ಇದ್ದೀವಿ. ಸೊ ಇಲ್ಲಿ ಏನಂತ ಬರೀಬೇಕು, ಡೇಟ್ ಅನ್ನು ಬರೀಬೇಕು, 31st ಜನವರಿ ಬರೆದು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರಬೇಕು. ಸೊ ಈ ಕಾಲಮ್ ಏನಿರುತ್ತೆ ಟೋಟಲ್ ಕಾಲಮ್, ಅದರ ನೆಕ್ಸ್ಟ್ ಲೈನ್ ಅಲ್ಲಿ 98 ಅಂತ ಬರೀಬೇಕು ಅಮೌಂಟ್ ರಿಸೀವ್ ಕಾಲಮ್ ಅಲ್ಲಿ. ಬರೆದು ನಾವು ಡೇಟ್ ಅನ್ನ ಬರೀಬೇಕು. ಸೊ ಜನವರಿ 30 ಲಾಸ್ಟ್ ವೀಕ್ ನ ಡೇಟ್ ಆಗಿದೆ, ಅದರ ನೆಕ್ಸ್ಟ್ ವೀಕ್ ನ ಡೇಟ್ ಏನಾಗುತ್ತೆ, ಜನವರಿ 31st ಆಗುತ್ತೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೆದು ನಾವೇನ್ ಮಾಡಬೇಕು, 98 rupees ಅನ್ನ ಬರೀಬೇಕು. ಈಗ ನಾವೇನ್ ಮಾಡಬೇಕು, ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ನಾವು ಟೋಟಲ್ ಮಾಡ್ಕೊಳ್ಬೇಕು. ಸೊ ಅನಾಲಿಸಿಸ್ ಆಫ್ ಪೇಮೆಂಟ್ ಕಾಲಮ್ ಅನ್ನ ಟೋಟಲ್ ಮಾಡೋಣ. ಸೊ ಸ್ಟೇಷನರಿ ಕಾಲಮ್ ಅಲ್ಲಿ ಎಷ್ಟಿದೆ, 100 rupees ಇದೆ. ಸ್ಟೇಷನರಿ ಕಾಲಮ್ ಅಲ್ಲಿ 100 rupees ಇದೆ. ಸೊ 100 rupees ಅನ್ನು ಬರ್ದಿದ್ದೀವಿ. ನೆಕ್ಸ್ಟ್ ಕಾಲಮ್ ಯಾವ್ದಿದೆ, ಪೋಸ್ಟೇಜ್ ಕಾಲಮ್ ಇದೆ. ಸೊ ಪೋಸ್ಟೇಜ್ ಕಾಲಮ್ ಅಲ್ಲಿ ಒಂದೇ ಇದೆ, 80 rupees ಬರುತ್ತೆ, 8 rupees. ನೆಕ್ಸ್ಟ್ ಕಾಲಮ್ ಕನ್ವೇಯನ್ಸ್ ಕಾಲಮ್. ಸೊ ಕನ್ವೇಯನ್ಸ್ ಕಾಲಮ್ ಅಲ್ಲಿ 12 rupees plus 8 rupees 92 rupees ಬರುತ್ತೆ. ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಎಷ್ಟು ಬರುತ್ತೆ, 130 rupees ಬರುತ್ತೆ. ಎಷ್ಟು ಬರುತ್ತೆ, 130 rupees ಬರುತ್ತೆ. ಸೊ ಇದನ್ನ ನಾವೇನ್ ಮಾಡಬೇಕು, ಇಲ್ಲಿ ಬರಿಬೇಕು. ಸೊ ಬರೆದು ನಾವೇನ್ ಮಾಡಬೇಕು, ಇಲ್ಲಿ ಆ ಬ್ಯಾಲೆನ್ಸ್ ಏನಿದೆ ಅದನ್ನ ಇದರ ಕೆಳಗಡೆ ಬರೀಬೇಕು. ಸೊ ಮೊದಲಿಗೆ ನಾವು ಅದನ್ನ ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಎಷ್ಟು ಬರುತ್ತೆ, ಟೋಟಲ್ ಅನ್ನ ನಾವು ಇಲ್ಲಿ ಬರೀಬೇಕು. ಸೊ ಟೋಟಲ್ ಅನ್ನ ನಾವು ಇಲ್ಲಿ ಬರೀಬೇಕು. 402 ಬರುತ್ತೆ ಟೋಟಲ್. ಸೊ ಇದಕ್ಕೆ ನಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಅನ್ನು ಅದರ ಕೆಳಗಡೆ ಬರೀಬೇಕು. ಸೊ 80 rupees ಇದೆಷ್ಟು ಬರುತ್ತೆ, 100 rupees, 92 rupees ಮತ್ತೆ 130 rupees. ಸೊ ಇದನ್ನ ಟೋಟಲ್ ಮಾಡಿದಾಗ, ಸೊ ಇವಿಷ್ಟನ್ನು ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, 402 ಬರುತ್ತೆ. ಎಷ್ಟು ಬರುತ್ತೆ, 402 ಬರುತ್ತೆ, 402 rupees ಬರುತ್ತೆ. ಸೊ ಎಕ್ಸ್ಪೆನ್ಸಸ್ ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿದಾಗ 402 rupees ಬರುತ್ತೆ. ಸೊ ಬಂದ ಮೇಲೆ ನಾವೇನ್ ಮಾಡಬೇಕು, ಎಷ್ಟು ಕಡಿಮೆ ಇದೆ ಆ ಬ್ಯಾಲೆನ್ಸ್ ಅನ್ನ ಇಲ್ಲಿ ಬರೆದು ನಾವು ಅದನ್ನ ಮಾಡ್ಕೊಳ್ಬೇಕು. 30 ಜನವರಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೆದು
ಸೊ ಈ ಅಮೌಂಟ್ ಕೆಳಗಡೆ ನಾವು ಏನು ಮಾಡಬೇಕು 98 rupees ಅನ್ನು ಬರೆದು ಟೋಟಲ್ 500 rupees ಅನ್ನ ಇಲ್ಲಿ ಬರೀಬೇಕು. ಸೊ ಈ ತರ ನಾವು ಅಮೌಂಟ್ಗಳನ್ನ ಇಲ್ಲಿ ಬರೀಬೇಕಾಗುತ್ತೆ. ಸೊ ಇನ್ನೊಂದ್ಸತಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾವೇನ್ ಮಾಡಬೇಕು, ಎಕ್ಸ್ಪೆನ್ಸಸ್ ಗಳನ್ನ ನೋಡಬೇಕು, ಆನಂತರ ನಮಗೆ ಎಷ್ಟು ಅಮೌಂಟ್ ರಿಸೀವ್ಡ್ ಆಗ್ತಾ ಇದೆ ಅದನ್ನ ನೋಡಬೇಕು. ಸೊ ಅಮೌಂಟ್ ರಿಸೀವ್ಡ್ ಎಷ್ಟು ಆಗ್ತಾ ಇದೆ, 500 rupees ಆಗ್ತಾ ಇದೆ. ಸೊ ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 500 rupees ಬರ್ದಿದ್ದೀನಿ. ಸೊ ಮೊದಲಿಗೆ 24th ಗೆ ಏನಾಗಿದೆ, ಕ್ಯಾಶ್ ರಿಸೀವ್ಡ್ ಆಗಿದೆ, ಕ್ಯಾಶ್ ರಿಸೀವ್ಡ್ ಅಂತ ಬರ್ದಿದ್ದೀನಿ. ಸೊ ಅದಾದ್ಮೇಲೆ ನಾವು ಏನ್ ಮಾಡಬೇಕು, ಅನಾಲಿಸಿಸ್ ಆಫ್ ಪೇಮೆಂಟ್ ಅನ್ನ ಯಾವ ಕಾಲಮ್ ಹಾಕಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ಕೊಳ್ಬೇಕು. ಸೊ ಇಲ್ಲಿ ನಮಗೆ 4 ವೆರೈಟಿ ಆಫ್ ಎಕ್ಸ್ಪೆನ್ಸಸ್ ಗಳು ಇದಾವೆ. ಹಾಗಾಗಿ ನಾವು 4 ಅನಾಲಿಸಿಸ್ ಆಫ್ ಪೇಮೆಂಟ್ ಅಲ್ಲಿ ಆ ಕಾಲಮ್ ಅಲ್ಲಿ ನಾವು ಎಕ್ಸ್ಪೆನ್ಸಸ್ ಗಳನ್ನ ಹಾಕಿದೀವಿ. ಸೊ ಎಲ್ಲವನ್ನು ನಾವು ರೆಕಾರ್ಡ್ ಮಾಡಬೇಕು. ರೆಕಾರ್ಡ್ ಮಾಡಿ ಆದ್ಮೇಲೆ ನಾವು ಏನ್ ಮಾಡಬೇಕು, ಮೊದಲಿಗೆ ಅದನ್ನು ಟೋಟಲ್ ಮಾಡ್ಕೊಳ್ಬೇಕು, ಆ ಕಾಲಮ್ಸ್ ಗಳನ್ನ ಟೋಟಲ್ ಮಾಡ್ಕೊಳ್ಬೇಕು. ಆ ಟೋಟಲ್ ಅಮೌಂಟ್ ಅನ್ನ ನಾವು ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ ಬರೀಬೇಕು. 402 ಬರುತ್ತೆ, 100, 80, 92 ಮತ್ತೆ 130 ಕೂಡಿಸಿದಾಗ 402 ಬರುತ್ತೆ. ಸೊ ಬಂದ್ಮೇಲೆ ಕಡಿಮೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ, ಸೊ ಅದನ್ನ ಅಮೌಂಟ್ ಪೇಡ್ ಕಾಲಮ್ ಅನ್ನ ಅಮೌಂಟ್ ರಿಸೀವ್ ಕಾಲಮ್ಗೆ ನಾವು ಅಲ್ಲಿ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬೇಕು. ಸೊ ಅಮೌಂಟ್ ರಿಸೀವ್ ಕಾಲಮ್ ಅಲ್ಲಿ 500 rupees ಇದೆ, ಅಮೌಂಟ್ ಪೇಡ್ ಕಾಲಮ್ ಅಲ್ಲಿ 402 rupees ಇದೆ. ಸೊ ಬ್ಯಾಲೆನ್ಸ್ ಅಲ್ಲಿ ಕಡಿಮೆ ಇದೆ, ಹಾಗಾಗಿ ನಾವೇನ್ ಮಾಡ್ತೀವಿ, ಆ ವೀಕ್ ನ ಲಾಸ್ಟ್ ಡೇಟ್ ಗೆ ನಾವೇನ್ ಮಾಡ್ತೀವಿ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೀಬೇಕು, ಡೇಟ್ ಅನ್ನು ಬರೆದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರೀಬೇಕು. 98 rupees ಕಡಿಮೆ ಇದೆ, 98 rupees ಕಡಿಮೆ ಇದೆ, ಅದನ್ನ ಬರೀಬೇಕು. ಸೊ ಟೋಟಲ್ ಬರೀಬೇಕು 500 rupees. ಸೊ ಎರಡು ಕಡೆ ಅದನ್ನ ಟ್ಯಾಲಿ ಮಾಡಬೇಕು. 500 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ವೀಕ್ ನ ಫಸ್ಟ್ ಡೇಟ್ ಗೆ ನಾವು ಏನ್ ಮಾಡಬೇಕು, ಅಮೌಂಟ್ ರಿಸೀವ್ಡ್ ಕಾಲಮ್ ಅಲ್ಲಿ 98 rupees ಅನ್ನ ಇಲ್ಲಿ ಬ್ರಾಟ್ ಡೌನ್ ಮಾಡ್ಕೊಳ್ಬೇಕು. ಸೊ 98 ಅಂತ ಬರೀಬೇಕು. 31st January, ಸೊ ಅದರ ನೆಕ್ಸ್ಟ್ ವೀಕ್ ನ ಫಸ್ಟ್ ಡೇ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರೀಬೇಕು. ಸೊ ಈ ತರ ನಾವೇನ್ ಮಾಡಬೇಕು, ಪೆಟ್ಟಿ ಕ್ಯಾಶ್ ಬುಕ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ನಾನು ಇನ್ನೊಂದೆರಡು ಪ್ರಾಬ್ಲಮ್ಸ್ ಗಳನ್ನ ಪೆಟ್ಟಿ ಕ್ಯಾಶ್ ಬುಕ್ ಮೇಲೆ ಸಾಲ್ವ್ ಮಾಡ್ತೇನೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಬಂದ್ರೆ ನೀವು ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಇನ್ನೊಂದು ಪ್ರಾಬ್ಲಮ್ ಅನ್ನ ಅದರ ಮೇಲೆ ಸಾಲ್ವ್ ಮಾಡ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು.